ಆತ್ಮೀಯ H16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಇವತ್ತು ಗೃಹ ಮಂತ್ರಿ. ನಿಜವಾಗಿಯೂ ಆ ಗೃಹ ಮಂತ್ರಿ ಆದ ತಕ್ಷಣ ಅಥವಾ ಮೊದಲಾದರೂ ಸಹಿತ ಅವ್ರು ಬೆನ್ನು ಹತ್ತಿದ RSS ಮತ್ತು BJPಗಳ ವಿರುದ್ಧ. ಅದರಲ್ಲೂ ನೋಂದಣಿ RSS ನೋಂದಣಿ ಇವತ್ತಿಗೂ ಬೆನ್ನದಿದ್ದಾರೆ. ಯಾಕೆ ಆಗ್ತಾ ಇಲ್ಲ? ಸಂವಿಧಾನ ಬದ್ಧವಾಗಿ ಆಗಬೇಕಾಗಿತ್ತು. ಅದಕ್ಕೆ ಏನೇನೇನು ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೀವಿ. ಯಾರಿಗೂ RSSದ ಮೋಹನ್ ಭಾಗವತರಿಗೆ ಆಗಿರ್ಬೋದು, ಇನ್ನುಳಿದ ನಾಯಕರಿಗೆ ಆಗಿರ್ಬೋದು, RSS ಮತ್ತು ಸಂಘ ಪರಿವಾರದವ್ರಿಗೆ ಖಚಿತವಾದ ಉತ್ತರ ಇವತ್ತಿಗೂ ಕೊಡಲಿಕ್ಕೆ ಆಗ್ತಾ ಇಲ್ಲ. ಏನೇನೋ ಸುತ್ತಾಗಿ ಉತ್ತರ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ನಾವು. ಈಗ ಇನ್ನೊಂದು, ಈಗ ಒಂದೇ ಮಾತರಂ ಈ ಹಾಡು ಅಥವಾ ಈ ಪದ್ಯ, ಈ ಕವನ ಅಥವಾ ಈ ಶ್ಲೋಕ ಇದು ಮತ್ತೆ ಚರ್ಚೆಗೆ ಬಂದದ. ಪೂರ್ತಿಯಾಗಿ ಅದನ್ನು ಒಂದೇ ಮಾತ್ರ ಮಾಡಬೇಕು, ನಾಡಗೀತೆ, ರಾಷ್ಟ್ರಗೀತೆ ಅಂಥೇಳಿ ಡಿಸಿಷನ್ ತೊಗೊಂಡಿದ್ದಾರೆ ನಮ್ಮ ಮೋದಿ ಸರ್ಕಾರ. ಅಡ್ಡಿಲ್ಲ, ಒಳ್ಳೆಯದು. ಆದರೆ ಇಲ್ಲಿ 3 ಪ್ರಶ್ನೆ ಒಂದು ಎದ್ದು ಬಿಟ್ಟಿದ್ದಾರೆ. ಖರ್ಗೆ ಅವರು ಸವಾಲು ಹಾಕಿಬಿಟ್ಟಿದ್ದಾರೆ. ಟೆಲಿಪ್ರಾಂಪ್ಟರ್ ಇಲ್ಲದ ಮೋದಿ ಮತ್ತು ಶಾರ್ ಅವರು ಈ 5 ನುಡಿಗಳನ್ನು ತೋರಿಸಲಿ ಅಂದಾಗ ನಾವು ಅಂತೀವಿ ಅಂತ. ಯಾಕಂತಂದ್ರೆ ಮೊದಲು ಪದ್ಯ ಅಥವಾ ಕವನ ಅಥವಾ ರಾಷ್ಟ್ರಗೀತೆ ಮೊದಲು ಬರಬೇಕಲ್ಲ. ಇವರಿಗೆ ಒಂದು ಕಾನೂನು ಮಾಡಿದ್ದಾರೆ. ನಾವು 2 ಶ್ಲೋಕಗಳನ್ನು ಮಾತ್ರ ಅಂತೀವಿ, ಮೊದಲೇದು 2 ಹಾಡುಗಳನ್ನು ಮಾತ್ರ ಅಂತೀವಿ, ಪದ್ಯಗಳನ್ನು ಅಂತೇಳಿ. ಈಗ ಚರ್ಚೆ ಜೋರು ಹಿಡಿತದೆ ಇವತ್ತು ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲೇ. ಯಾಕಪ್ಪ ಅಂತಂದರೆ ಈಗಾಗಲೇ ಒಂದೇ ಮಾತರಂ ಕಳೆದ ಹಲವಾರು ವರ್ಷ ಸಂಪೂರ್ಣ ಹಾಡ್ತಲ್ಲ ಬಂದಿದ್ದಾರೆ. ಅದು ರಾಷ್ಟ್ರಗೀತೆ ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದದ. ಅದನ್ನ ಯಾರೂ ತಳ್ಳಿ ಹಾಕಿಲ್ಲ, ಕಾಂಗ್ರೆಸ್ ವಿರೋಧ ಮಾಡಿಲ್ಲ. ಆದರೆ ಇವತ್ತು 5 ಸ್ಟಾಂಜಾಗಳನ್ನು 5 ಶ್ಲೋಕಗಳನ್ನು ಬೇಕು ಅನ್ನೋದು ಕಾನೂನು ಮಾಡ್ಕೊಂಡಿದ್ದಾರೆ. ಅದು ಸರಿಯೋ ತಪ್ಪೋ ಅವ್ರವ್ರಿಗೆ ಬಿಟ್ಟಂಥ ವಿಷಯ. ಕಾಂಗ್ರೆಸ್ಸಿಗರು ಅದು ಅವಶ್ಯಕತೆ ಇಲ್ಲ, 2 ಸಾಕಪ್ಪ, ಮಧ್ಯದ್ದು ನಾವು ಹಿಂದೆ ಡಿಸಿಷನ್ ತೊಗೊಂಡಿದ್ದೀವಿ, ಅದ ಮುಂದುವರಿಲಿ ಅಂತ ಅವರು. ಆದರೆ ಇದು ನಾವು ಸರ್ಕಾರ ಪಾತ್ರ ತೆಗೆದುಕೊಂಡಿದ್ದೀವಿ, ಇದು ಅನ್ನಲೇಬೇಕು. ನೀವು ಅಪಮಾನ ಮಾಡ್ತಾಯಿದ್ರಿ ಒಂದೇ ಮಾತರಂ ಈ ಗೀತೆಗೆ ಅಂತ. ಇವರು ಯಾರಿಗೆ ಅಪಮಾನ ಮಾಡ್ತಾ ಇದ್ದಾರೆ? BJPಗರು ಹೇಳ್ತಾ ಇದ್ದಾರೆ, ಇಲ್ಲ ಇದು ತುಷ್ಟೀಕರಣದ್ದು, ಮುಸ್ಲಿಮರ ತುಷ್ಟೀಕರಣ ಸಲುವಾಗಿ ನೀವು 2 ಏನಪ್ಪ ಗೀತೆಗಳನ್ನ ಹಾಡ್ತಾಯಿದ್ದೀರಿ, 2 ಶ್ಲೋಕಗಳನ್ನ ಹೇಳ್ತಾ ಇದ್ದೀರಿ. ಆದರೆ ಆ್ಯಕ್ಚುಲಿ 5 ಪ್ಯಾರಾಗಳನ್ನ ಹಾಡಬೇಕು ಅನ್ನೋದು ಇವರು ಮುಂದಿಟ್ಟಂಥದ್ದು. ಸರಿ ಇಲ್ಲಂತಲ್ಲ. ಈಗ ನಾವೇನು ಈ ಸಂದರ್ಭದಲ್ಲಿ ವಿಚಾರ ಮಾಡ್ಬೇಕಾಗಿದಪ್ಪ ಅಂದ್ರೆ, ಅಡ್ಡಿಲ್ಲ ಮಾಡೋಣ, ಹಾಡೋಣ, ಅದನ್ನಿಲ್ಲ ಅಂತಲ್ಲ. ಆದರೆ ಇವತ್ತು ಖರ್ಗೆ ಅವರದು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಇವರಾಗಿರ್ಬೋದು, ಕಾಂಗ್ರೆಸ್ಗಾಗಿರ್ಬೋದು. ಯಾಕೆ ಅವು 2 ಏನು ಶ್ಲೋಕಗಳಿದ್ದಾವೆ ಅವುಗಳಿಂದ ಸಾಕಪ್ಪ ಅಷ್ಟು, ಅದರಿಂದ ಇಡೀ ದೇಶಕ್ಕೆ ಹೋಗಿ ಮೂಡುತ್ತದೆ ಅಂತ ಅನ್ನುವಂಥದ್ದು ಒಂದು ಆಗಿದ್ದರೆ. 2ನೇದು, ಮುಂದಿನ ಪದ್ಯಗಳಲ್ಲೇ ಒಂದಿಷ್ಟು ಏನೋ ದೇವರ ಬಗ್ಗೆ, ನಮ್ಮ ದೇವರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಇದ್ದಾವೆ. ಅದರಿಂದಾಗಿ ಇನ್ನುಳಿದ ಧರ್ಮೀಯರು ಅದನ್ನು ಅನ್ನಲಿಕ್ಕೆ ಆಗ್ತದೆ ಇಲ್ಲೋ ಅನ್ನೋಂಥ ಭಾವನೆ ಇರ್ಬೋದು ಅವರಲ್ಲೇ. ಆದರೆ ಭಾರತದಲ್ಲಿ ಹೊಡೆದವರು ಅದನ್ನು ಅನ್ನಲೇಬೇಕು ಅನ್ನುವಂಥ ಹಠ ನಮ್ಮ BJP ಮತ್ತು ಅದೇ ಕಾಲಕ್ಕೆ RSS ಅವ್ರದ್ದು. ಅವ್ರ ದೃಷ್ಟಿಯಲ್ಲಿ ಅವ್ರು ಸರಿ, ಇವ್ರ ದೃಷ್ಟಿಯಲ್ಲಿ ಇವ್ರು ಸರಿ. ಆದರೆ ಇವತ್ತು ಖರ್ಗೆ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತ ಅಡ್ಡಿಯಲ್ಲಿ ನಾವು ಅಂತೀವಿ, ಟೆಲಿಪ್ರಾಂಪ್ಟರ್ ಇಲ್ಲದ ಮೋದಿಯವರು ಅಥವಾ ಶಾರ್ ಅವರು ಪೂರ್ತಿ ಅದರ ಅಂತ ತೋರಿಸಿ ನಾವು ಅಂತೀವಿ. ಇದು ಹೊಸದಾದಂಥ ಒಂದು ಏನೋ ಸವಾಲನ್ನು ಹಾಕಿಬಿಟ್ಟಿದ್ದಾರೆ. ಈ ಸವಾಲು ಅಂದ್ಕೊಂಡ್ರೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಸಂಸ್ಕೃತದಲ್ಲಿದ್ದಂಥದ್ದು ಅನೇಕ ವಿಷಯಗಳಲ್ಲೇ ಇವತ್ತು ಮಾತಾಡೋ ಟೆಲಿಪ್ರಾಂಪ್ಟರ್ ಇಲ್ಲಂದ್ರೆ ನಮ್ಮ ಮೋದಿಯವ್ರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಮತ್ತು ಇದಕ್ಕಾಗಿನ ಅವರು ನೇರವಾಗಿ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಅನ್ನೋಂಥ ಮಾತುಗಳು ಬಂದಿದ್ದಾವೆ. ಯಾಕಂದರೆ ಟೆಲಿಪ್ರಾಂಪ್ಟರ್ದಲ್ಲಿ ಏನಿರ್ತದೆ ಅದು ಓದ್ತಾರನ್ನು ವಿರೋಧಿಗಳದೆಲ್ಲ ಆರೋಪ. ಅದಕ್ಕೆ ಅದನ್ನ ನಿರ್ಧಾರ ಅಂದಪ್ಪ ಅಂತ ತೋರಿಸ್ರಪ್ಪ ಇದು ಅನ್ನುವಂಥದ್ದು. ಇದನ್ನು ಇವತ್ತು ಅನ್ನಲಿಕ್ಕೆ ಸಾಧ್ಯ ಅದ. ಬ್ಯಾಟ್ ಮಾಡ್ಬೋದೇನೋ, ಮೋದಿಯವರು ಶಾರು ಮಾಡಲಿ, ಅವ್ರು ಏನು ಮಾಡ್ತಾರೆ ಬಿಟ್ಟಂಥ ವಿಷಯ. ಆದರೆ ಇವ್ರು ಕೇಳೋದೇನಪ್ಪ ಅಂತಂದ್ರೆ ಸಡನ್ನಾಗಿ ಮಾಡಿರಿ, ಎಲ್ಲರೂ ಇರಲಿಕ್ಕೆ ಎಲ್ಲಿ ಸಾಧ್ಯ ಅಂತೆ. ಮತ್ತು ದಿನನಿತ್ಯ ಪೂಜೆ ಮಾಡೋರು ಸಂಸ್ಕೃತ ಶ್ಲೋಕಗಳನ್ನು ಅವ್ರು ಮಾಡಬಹುದೇನೋ, ಅವ್ರ ದಿನ ಉದ್ಯೋಗ ಅವ್ರದ್ದಿರೋದು. ಅದು ಎಲ್ಲರಿಗೂ ಅದು ಉದ್ಯೋಗ ಅಲ್ಲಲ್ಲ. ಇವತ್ತು ಜನಗಣ ಮನೋ ಸಹಿತ ನಾವು ಕೆಲವೊಮ್ಮೆ ಎಲ್ಲರೂ ಭಾಷೆ ತಪ್ತಾ ಇರ್ತೀವಿ. ಅದರಲ್ಲೂ ಪೂರ್ಣ ಸಂಸ್ಕೃತ ಶ್ಲೋಕದಲ್ಲಿ ಇರುತ್ತೆ, ಸಂಸ್ಕೃತ ಭಾಷೆಯಲ್ಲಿ ಇರೋದನ್ನು ಮೋದಿಯವರು ಶಾರ್ ಅವರು ಸ್ಪಷ್ಟವಾಗಿ ಹೇಳ್ಬೋದಾ? ಹೇಳ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಚಾಲೆಂಜ್ ತೊಗೊಂಡಾಗ ಸಹ ಮನುಷ್ಯ ಮಾಡ್ತಾನೆ. ಆದರೆ 5 ಸ್ಟಾಂಜಾಗಳನ್ನು
5 ಗೀತೆಗಳನ್ನು ಅನ್ನಬೇಕು ಅನ್ನುವಂಥದ್ದು ಏನು ಮಾಡಿದ್ದದ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ಸಿಗರ ಪ್ರಬಲ ವಾದ. ಅದೇನೂ ಇರಲಿ, ಈಗ ಬಂದಂಥ ಮುಖ್ಯ ವಾದ ಏನಪ್ಪ ಅಂದ್ರೆ ಈ ಒಂದು ವಿಷಯಕ್ಕೆ ಇವತ್ತು ತಿಕ್ಕಾಡೋಕ್ಕಿಂತಲೂ ಇವತ್ತು ಕಾಂಗ್ರೆಸ್ಸಿಗೆ ಕೇಳ್ತಾರೆ ಅಂದರೆ ಖರ್ಗೆ ಅವ್ರು ಕೇಳ್ತಾರೆ. ಇವತ್ತು ನೋಡ್ರಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥದ್ದು ವ್ಯವಸ್ಥೆ ಉಳಿದಿಲ್ಲ, ಬಡ ಮಕ್ಕಳಿಗೆ ಕಲಿಯುವಂಥ ವ್ಯವಸ್ಥೆ ಇಲ್ಲ, ಶಿಕ್ಷಣಕ್ಕೆ ದಾರಿ ಇಲ್ಲ, ನಿರುದ್ಯೋಗದ ಇಡೀ ದೇಶ ತುಂಬ, ಅದನ್ನು ಚರ್ಚೆ ಮಾಡಬೇಕಾಗ್ಯದ ಅಂತ ಚರ್ಚೆ ಬಿಟ್ಟುಕೊಟ್ಟು ಈ ವಿಷಯ ತೊಗೊಂಡು ಮತ್ತು ಹಿಂದೂ ಮುಸ್ಲಿಂ ಮಾಡುವಂಥದ್ದು, ಕೋಮು ಗಲಭೆಗೆ ದಾರಿ ಮಾಡುವಂಥದ್ದು ಬೇಕಾ ಅನ್ನೋದು ಪ್ರಿಯಾಂಕಾ ಖರ್ಗೆ ಅವ್ರ ವಾದ. ಅವ್ರ ವಾದದಲ್ಲೂ ಒಂದಿಷ್ಟು ಅರ್ಥ ಅದ. ಯಾಕಂದ್ರೆ ಯಾರಿಗೆ ಪೂರ್ಣ ಪ್ರಮಾಣದ ಬರ್ತದನೋ ಅವರು 5 ಸ್ಟಾಂಜಾನಲ್ಲಿ ಇಲ್ಲ 2 ಸ್ಟಾಂಜಗಳು ಅಂತ ಬಂದರೆ ಇಲ್ಲಿ ಸಂಪ್ರದಾಯ ತಿಳಿಯವ್ರಿಗೆ ಮಾಡಿದ್ದು ಅದಿಟ್ಕೊಂಡು ಹೋಗಲಿ, ಅವ್ರವ್ರಿಗೆ ಬಿಟ್ಟಂಥ ವಿಷಯ. ನೀವು ಇಷ್ಟು ಹಾಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಸಂವಿಧಾನ ನಮಗೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಇನ್ನೊಂದರಿಂದ ಕಸ್ಕೊಂಡಂಗೆ ಆಗೋದಿಲ್ಲ ಏನು ಅನ್ನುವಂಥ ಮಾತುಗಳು ಇವತ್ತು ಉದ್ಭವ ಆಗ್ತಾ ಇದ್ದಾವೆ ಅಂತ. ನಮ್ಮ ಸ್ವತಂತ್ರದ ಮಾತಾಡೋ ಹಕ್ಕದ ಮತ್ತೊಂದು ಹೌದು ರಾಷ್ಟ್ರಗೀತೆ ನಾವು ಅನ್ನಬೇಕು ಮಾಡಬೇಕು ಜನಗಣಮನ ಅದ್ರ ಜೊತೆಗೆ ಇದು ಒಂದೇ ಮಾತ್ರ ಅಂತ ಇದ್ದಾರೆ. ಆದರೆ ಪೂರ್ತಿಯಾಗಿ ಎಲ್ಲ 5 ಪ್ಯಾರಾಗಳನ್ನು ಬ್ಯಾಟ್ ಓದ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಇವ್ರದ್ದು. ಒಟ್ಟಾರೆಯಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಇವತ್ತು ಕಾಂಗ್ರೆಸ್ಗಿರಲಿ ಬಿ ಜೆ ಪಿಗಿರಲಿ ಅವ್ರು ತಮ್ಮ ಲಾಭದೃಷ್ಟಿಯಿಂದ ಮಾತಾಡ್ತಾರೆ. ಇವತ್ತು ಮುಸಲ್ಮಾನರನ್ನ ಓಡಿಸಲಾಗಿ ಇವ್ರು ಮಾತಾಡ್ತಿರ್ಬೋದು, ಇಲ್ಲ ಅಂತ ಏನು ಅನ್ನೋದಿಲ್ಲ. ಅದೇ ಇವರು ಇಲ್ಲಪ್ಪ ಹಿಂದೂ ಓಟ್ಗಳನ್ನು ಕೇಂದ್ರೀಕರಣ ಮಾಡಿ ನಾವು ಅದರಲ್ಲಿ ಭಿನ್ನ ಆಗ್ಬೋದು ಅನ್ನೋಂಥ ಇವ್ರದ್ದು ಆಸೆ ಇರ್ಬೋದು. ಎರಡರಲ್ಲಿಯೂ ಒಂದು ಕೇವಲ ಮತಗಳನ್ನು ಪಡೆಯುವ ಆಸೆ ಇದೆ ವಿನಃ ನಿಜವಾಗಿಯೂ ಅದ್ರ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ಇಲ್ಲ. ಬಿ ಜೆ ಪಿಗಳು ಸಹಿತ ಪ್ರೀತಿ ಭಕ್ತಿ ರಾಷ್ಟ್ರ ಪ್ರೇಮದಲ್ಲಿ ಅದನ್ನು ಕಲಿತಾ ಇಲ್ಲ. ಮತದಾರರ ಮನಸ್ಸನ್ನು ಸೆಳೆಸುವಾಗೆ ಹಿಂದೂ ಮತಗಳು ಒಂದು ಕಡೆ ಬರಲಿ ಅನ್ನೋದು ಅವರಲ್ಲಿದ್ದರೆ, ಇವರಲ್ಲೇ ಮುಸ್ಲಿಂ ಮತಗಳನ್ನು ತುಷ್ಟೀಕರಣ ಮಾಡೋದು ಇವರಲ್ಲಿ ಇರ್ಬೋದು ಅಂತೇಳಿ ಎಲ್ಲರೂ ಇವತ್ತು ಚಿಂತನೆ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ಅದಕ್ಕಿಂತ ಮುಖ್ಯ ಇವತ್ತು ಸಮಸ್ಯೆಗಳಿದ್ದಾವೆ, ನಿರುದ್ಯೋಗ ಮತ್ತು ಬಡತನ, ಅದನ್ನು ಹೋಗಲಾಡಿಸುವಂಥದ್ದು. ಅದರ ಜೊತೆಗೆ ಎಲ್ಲರಿಗೂ ಇವತ್ತು ಉತ್ತಮವಾದ ಶಿಕ್ಷಣ ಹೈಯರ್ ಎಜುಕೇಷನ್ ಫ್ರೀಯಾಗಿ ಸಿಗಬೇಕು ಅನ್ನೋಂಥ ಧ್ವನಿ CJP ಮತ್ತು ಜಂಜಿ ಅಲ್ಫಾ ಇವರಿಂದ ದಿನ ಹೆಚ್ಚಾಗ್ತಾ ಇಡೀ ದೇಶ ತುಂಬ ಇದು ವ್ಯಾಪಿಸ್ತಾ ಇದೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಇತ್ತೀಚಿನ ಡೆವಲಪ್ಮೆಂಟ್ಗಳು ನೋಡಿದಾಗ ಇಂಥ ಒಂದು ಹಿಂದೂ ಮುಸ್ಲಿಂ ಮಾಡುವಂಥ ಒಂದು ಕೋಮುವಾದ ನೆಲೆಗಟ್ಟಲೆ ಜಗಳ ಹಚ್ಚುವಂಥ ಕೆಲಸಗಳು ಕಳೆದ 12 ವರ್ಷದಿಂದ ಆಗ್ತಾನೆ ಬಂದಿದ್ದವು. ಮಾಬ್ ಲಿಂಚಿಂಗ್ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ಇನ್ನುಳಿದ ಏನಪ್ಪ ಅಂತಂದ್ರೆ ಈ ಮದುವೆಗಳ ವಿಷಯಗಳಾಗಿರ್ಬೋದು, ಇನ್ನುಳಿದ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಗೋಮಾತನ ಸಲುವಾಗಿ ಅನೇಕ ವಿಷಯಗಳು ನೋಡಿದಾಗ ಇಲ್ಲಿ ಹಿಂದೂ ಮುಸ್ಲಿಂ ಮಾಡೋದು ಹೆಚ್ಚಾಗಿದೆ ಅನ್ನೋದು ಅಷ್ಟು ಸತ್ಯದ. ಅದೇ ಕಾಲಕ್ಕೆ ಕೇವಲ ಬರೀ ಮುಸ್ಲಿಮರು ಪ್ಲೀಸ್ ಮಾಡಿಸಲು ಇವರು ಕಾಂಗ್ರೆಸ್ಸಿಗರು ಒಂದೇ ರೀತಿ ವಾದ ಮಾಡುವಂಥದ್ದು ಸಹಿತ ಸರಿಯಲ್ಲ. ಪ್ರಯತ್ನ ಮಾಡೋದು 5 ಸ್ಟಾಂಜಗಳನ್ನು ಬಂದಷ್ಟು ಹಾಡೋದು ಬರ್ತಿದ್ರೆ ಟೆಲಿಪ್ರಾಂಪ್ಟರ್ ಅದ ಅಥವಾ ಯಾರು ಕಲ್ತವ್ರು ಹಾಡ್ತಿರ್ತಾರೆ, ನಾವು ಒಟ್ಟು ಗುನುಗುನು ಮಾಡುವಂಥದ್ದು ಸಾಮಾನ್ಯ ಅದ ಎಲ್ಲ ಕಡೆನೂ. ಯಾಕೆ ಜೀಗಾರ ಹೇಳಿದ ನಿಮಗೆ ಜನಗಣಮನ ದಿನ ಬೆಳಗ್ಗೆ ಎದುರು ಸ್ಕೂಲ್ಗಳಲ್ಲಿ ಎಷ್ಟೋ ಮಕ್ಕಳು ತಪ್ತಾ ಇರ್ತಾರೆ. ಮತ್ತು ಎಂದೋ ಒಮ್ಮೆ ಅದನ್ನು ನೋಡೋರಿಗೆ ಸಾಧ್ಯನಾ ಅನ್ನುವಂಥ ವಿಷಯವನ್ನು ಮುಂದಿಟ್ಟುಕೊಂಡು ವಿಚಾರ ಮಾಡಿದಾಗ ಈ ಸವಾಲು ಹಾಕೋದು ತಪ್ಪ. ಮತ್ತು ಈಗಾಗಲೇ ನಮ್ಮ ಖರ್ಗೆ ಅವ್ರು ಸವಾಲು ಹಾಕಿದ್ದಾರೆ, ಒಂದು ವೇಳೆ 5 ಸ್ಟಾಂಜಗಳನ್ನು ಹೇಳಿದರೆ ತಪ್ಪಿದ್ದು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಒಂದು ವೇಳೆ ಅವ್ರು ಹೇಳಿದ್ರೆ ರಾಜೀನಾಮೆ ಕೊಡ್ತಾರೆ ಖರ್ಗೆ ಅವರು. ಇದು ಸಹಿತ ಗಮನಿಸ್ಬೇಕಾದ ವಿಷಯ ಇದೆ. ಯಾಕಪ್ಪ ಅಂತಂದ್ರೆ ಒಂದು ವೇಳೆ ಏನೋ ಅವ್ರು ಪ್ರಯತ್ನ ಮಾಡಿ 5 ಸ್ಟಾಂಜಗಳನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ರೆ ಖರ್ಗೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ತಾರಾ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ನೋಡಲಿ ಏನು ಮಾಡ್ತಾರೆ ಮಾಡಲಿ, ಅವ್ರವ್ರು ನನಗಿಂತ ಕಾಟ ಏನಾದರೂ ಒಳ್ಳೆಯದಂತ ಹೇಳ್ತಾ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥಾತ್ ಶ್ರೀ ಸತ್ಯ ಕೈಗಳಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.